ಶೆಡ್ಯೂಲಿಂಗ್ ಅಗ್ರಿಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ವೆಂಡರ್ ಆಗ್ತಾ ಇದ್ದೀನಿ. ವೆಂಡರ್ ಆಗ್ತದೆ. ವ್ಯಾಲಿಡಿಟಿ ಡೇಟ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಕೊಟ್ಟೆ, ಎಂಟರ್ ಕೊಟ್ಟೆ. ವ್ಯಾಲಿಡಿಟಿ ಪೀರಿಯಡ್ ಲೆಸ್ ದೆನ್ ಎ ವೀಕ್, ಒಂದು ಎಷ್ಟು ಅಂತ ವಾರ್ನಿಂಗ್ ಮೆಸೇಜ್. ನೆಕ್ಸ್ಟ್ ಬಂದ್ಬಿಟ್ಟು ಮೆಟೀರಿಯಲ್ ನ ಸೆಲೆಕ್ಟ್ ಮಾಡ್ತೀನಿ. ಸೊ 102 ಟಾರ್ಗೆಟ್ ಕ್ವಾಂಟಿಟಿ 100. ಓಕೆ, ನೋ 100 ಹಾಕ್ತೀನಿ. ಪ್ಲಾಂಟ್ ಬಂದ್ಬಿಟ್ಟು J550 ಹಾಕ್ತೀನಿ. ಸೊ ಎಷ್ಟಿದೆ? ಸೊ ಪ್ರೈಸ್ ಬಂದ್ಬಿಟ್ಟು ನಾನು ಮೆನ್ಷನ್ ಮಾಡಿಲ್ಲ ಅಲ್ಲಿ, ಬಟ್ ಅದು ಪ್ರೈಸ್ ನ ಫೆಚ್ ಮಾಡ್ತಾ ಇದೆ 10 rupees ಅಂತ ಹೇಳಿ. ಮೆಟೀರಿಯಲ್ ಪ್ರೈಸ್ ಇಸ್ 10 ಅಂತ ಹೇಳಿ. ಓಕೆ, ಮೋಸ್ಟ್ಲಿ ಮೆಟೀರಿಯಲ್ ಮಾಸ್ಟರ್ ಫೆಚ್ ಮಾಡ್ತಾ ಇರ್ಬೋದು. ನೆಟ್ ಪ್ರೈಸ್ 100 ಆಯ್ತು. ಸೊ ಆಯ್ತು. ಇವಾಗ ಇದನ್ನ ಶೆಡ್ಯೂಲಿಂಗ್ ಅಗ್ರಿಮೆಂಟ್ ನ ಸೇವ್ ಮಾಡಕ್ ಹೋದೆ. ಈ ಸೇವ್ ಮಾಡಿದಾಗ ನಂಗೆ ಏನು ಅಂತ ತೋರಿಸ್ತಾ ಅಂದ್ರೆ, ಫಾಲೋಯಿಂಗ್ ಮ್ಯಾಂಡೇಟರಿ ರೋಲ್ಸ್ ಮಿಸ್ಸಿಂಗ್ ಇನ್ ಪಾರ್ಟ್ನರ್ ಮೇಂಟೆನೆನ್ಸ್ CPFS-DP. ಸೊ ನೋಡಿ, ಈ ಮ್ಯಾಂಡೇಟರಿ ರೋಲ್ಸ್ ಮಿಸ್ಸಿಂಗ್ ಆಗಿದೆ ಪಾರ್ಟ್ನರ್ ಮೇಂಟೆನೆನ್ಸ್ ಅಲ್ಲಿ. ಅಂದ್ರೆ ನಾನು BP ಅಲ್ಲಿ ಈ ರೋಲ್ಸ್ ನ ಮೇಂಟೈನ್ ಮಾಡಿಲ್ಲ ಅಂತ ಬರ್ತಾ ಇದೆ. ಅಂದ್ರೆ ನಾನು ಏನು ಇವಾಗ ವೆಂಡರ್ ಅಡ್ರೆಸ್ ಮತ್ತೆ ಪಾರ್ಟ್ನರ್ ಬಿಲ್ಲಿಂಗ್ ಅಡ್ರೆಸ್ ಅದೆಲ್ಲ ಮೇಂಟೈನ್ ಮಾಡ್ತಿದ್ರಲ್ಲ, ಅದೇ ತರ CPFS-DP ಇದನ್ನ ನಾನು ಮೇಂಟೈನ್ ಮಾಡಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ನಂಗೆ ಏರರ್ ಗೊತ್ತದೆ. ಸೊ ಇದಕ್ಕೆ ಡಯಾಗ್ನೋಸಿಸ್ ಏನಂತ ತೋರಿಸ್ತಾ ಇದೆ ಅಂದ್ರೆ, ಇನ್ ಪಾರ್ಟ್ನರ್ ಸ್ಕೀಮಾ, ಅಂದ್ರೆ ಈ ಪಾರ್ಟ್ನರ್ ಸ್ಕೀಮಾದಲ್ಲಿ ಪಾರ್ಟ್ನರ್ ಡಿಟರ್ಮಿನೇಷನ್ ಪ್ರೊಸೀಜರ್ 002 ವಿಚ್ ಈಸ್ ಅಸೈನ್ ಟು ಪರ್ಚೇಸಿಂಗ್ ಡಾಕ್ಯುಮೆಂಟ್ ಟೈಪ್ ಸರ್ಟೆನ್ ಪಾರ್ಟ್ನರ್ ರೋಲ್ಸ್. ಯಾವ ಪಾರ್ಟ್ನರ್ ರೋಲ್ಸ್? CPFS-DP ಆರ್ ಮಾರ್ಕ್ಡ್ ಆಸ್ ಮ್ಯಾಂಡೇಟರಿ. ಇದರಲ್ಲಿ ಪಾರ್ಟ್ನರ್ ಡಿಟರ್ಮಿನೇಷನ್ ಪ್ರೊಸೀಜರ್ ಅಲ್ಲಿ CPFS-DP ಆರ್ ಮಾರ್ಕ್ಡ್ ಆಸ್ ಮ್ಯಾಂಡೇಟರಿ. ಸೊ ಹೌಎವರ್ ದ ಫಾಲೋಯಿಂಗ್ ರೋಲ್ಸ್ ಹ್ಯಾವ್ ನಾಟ್ ಬೀನ್ ಮೇಂಟೈನ್ ಇನ್ ದ ಕರೆಂಟ್ ಡಾಕ್ಯುಮೆಂಟ್. ಯಾವುದು? CPFS-DP ಅದನ್ನ ಮೇಂಟೈನ್ ಮಾಡಿಲ್ಲ ಅಂತ ತೋರಿಸ್ತದೆ. ಸೊ ಅದಕ್ಕೆ ಪ್ರೊಸೀಜರ್ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದೆ ಅಂದ್ರೆ, ಇಲ್ಲೇ ಹೇಳ್ತಾ ಇದೆ, ಮೇಂಟೈನ್ ದ ಮಿಸ್ಸಿಂಗ್ ಮ್ಯಾಂಡೇಟರಿ ರೋಲ್ಸ್ ಆನ್ ಪಾರ್ಟ್ನರ್ ಸ್ಕ್ರೀನ್. ಪಾರ್ಟ್ನರ್ ಸ್ಕ್ರೀನ್ ಅಲ್ಲಿ ಏನಿದು ಮಿಸ್ಸಿಂಗ್ ಮ್ಯಾಂಡೇಟರಿ ರೋಲ್ಸ್ ಇದೆಯಲ್ಲ, ಇದನ್ನ ಮೇಂಟೈನ್ ಮಾಡಬಹುದು ನಾವು. ಇದನ್ನ ಮೇಂಟೈನ್ ಮಾಡಿದ್ರೆ ಎರರ್ ಬರಲ್ಲ, ವಾರ್ನಿಂಗ್ ಎರರ್. ಇಲ್ಲ ಅಂದ್ರೆ ನಾನು ಈ ಪಾರ್ಟ್ನರ್ ಡಿಟರ್ಮಿನೇಷನ್ ಪ್ರೊಸೀಜರ್ ಹೋಗ್ಬಿಟ್ಟು, ಪಾರ್ಟ್ನರ್ ಡಿಟರ್ಮಿನೇಷನ್ ಪ್ರೊಸೀಜರ್ 002 ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಮ್ಯಾಂಡೇಟರಿ ಅಂತ ಇರೋದನ್ನ ಮ್ಯಾಂಡೇಟರಿ ಅಂತ ಹೇಳಿ ಏನು ಚೆಕ್ ಬಾಕ್ಸ್ ಆಕ್ಟಿವೇಟ್ ಆಗಿರುತ್ತಲ್ಲ, ಅದನ್ನ ಡಿಆಕ್ಟಿವೇಟ್ ಮಾಡಿದೆ ಅಂದ್ರೆ ಮುಗಿತು, ಅಂದ್ರೆ ಅನ್ಚೆಕ್ ಮಾಡಿದೆ ಅಂದ್ರೆ ಮುಗೀತು ಅಷ್ಟೇ. ಸೊ ಅದನ್ನ ಯಾವ ತರ ಮಾಡೋದು ಅಂತ ನೋಡೋಣ ಇವಾಗ. ನಾನು ಬಿಸ್ನೆಸ್ ಪಾರ್ಟ್ನರ್ ಹೋಗ್ಬಿಟ್ಟು ಇದನ್ನ CPFS-DP ಅದನ್ನೇನು ನಾನು ಅಸೈನ್ ಮಾಡಕ್ ಹೋಗಲ್ಲ. ವೆಂಡರ್ ಅಡ್ರೆಸ್, ಇನ್ವಾಯ್ಸಿಂಗ್ ಪಾರ್ಟಿ ಆತರ ಎಲ್ಲ ಮಾಡ್ತೀವಲ್ಲ 4-5, ಆತರ ಏನ್ ಮಾಡಕ್ ಹೋಗಲ್ಲ ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ಅಂತಂದ್ರೆ, ನೆಕ್ಸ್ಟ್ ಟ್ಯಾಬ್ ಓಪನ್ ಮಾಡ್ತೀನಿ ನೋಡಿ. OLME ಹೋಗ್ತೀನಿ. OLME ಹೋದ್ರೆ ಸೀದಾ ಪಾರ್ಟ್ನರ್ ಡಿಟರ್ಮಿನೇಷನ್, ಇಲ್ಲಿ ಪಾರ್ಟ್ನರ್ ಸೆಟ್ಟಿಂಗ್ಸ್ ಇನ್ ಪಾರ್ಟ್ನರ್ ಡಾಕ್ಯುಮೆಂಟ್ಸ್, ಇಲ್ಲಿ ಡಿಫೈನ್ ಪಾರ್ಟ್ನರ್ ಸ್ಕೀಮಾಸ್ ಇನ್ ಪರ್ಚೇಸಿಂಗ್ ಡಾಕ್ಯುಮೆಂಟ್ಸ್. ಇಲ್ಲಿ ಇದ್ರ ಮೇಲೆ ನೋಡ್ಬೋದು ಏನಂತ ತೋರಿಸ್ತದೆ, ಪಾರ್ಟ್ನರ್ ಡಿಟರ್ಮಿನೇಷನ್ ಪ್ರೊಸೀಜರ್. ನನಗೆ ಬಂದಿರೋ ಎರರ್ ಏನು? ಪಾರ್ಟ್ನರ್ ಡಿಟರ್ಮಿನೇಷನ್ ಪ್ರೊಸೀಜರ್ ಅಲ್ಲಿ ಇದೆ ಅಂತ ಬಂದಿದೆ. ಓಕೆ, ಸೊ 002 ಅಲ್ವಾ ಸ್ಟ್ಯಾಂಡರ್ಡ್ ಪ್ಯೂರ್ ನನಗೆ ಅಲ್ಲಿ ಬಂದಿತ್ತು. ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಪಾರ್ಟ್ನರ್ ಡಿಟರ್ಮಿನೇಷನ್, ಪಾರ್ಟ್ನರ್ ಫಂಕ್ಷನ್ಸ್ ಇನ್ ಪ್ರೊಸೀಜರ್ ಹೋಗ್ಬಿಟ್ಟು ನನಗೆ ಯಾವ್ದಾವ್ದು ಬಂದಿತ್ತು? CPFS-DP 3 ಅಲ್ವಾ ಬಂದಿರೋದು? CPFS-DP ನಿಮಿಷ. ಓಕೆ, ಸೊ ಇಲ್ಲಿ ಸರ್ಚ್ ಮಾಡ್ತೀನಿ. CP ಇಲ್ಲಿದೆ, ಇಲ್ಲಿ ನೋಡಿ ಮ್ಯಾಂಡೇಟರಿ ಫೀಲ್ಡ್ ಮ್ಯಾಂಡೇಟರಿ ಚೆಕ್ ಬಾಕ್ಸ್ ಆಕ್ಟಿವೇಟ್ ಆಗಿದೆ. CP ಅಲ್ಲಿ ಮ್ಯಾಂಡೇಟರಿ ನಾನು ಚೆಕ್ ಮಾಡ್ತೀನಿ. ಸೊ FS ಅಲ್ಲಿ ಮ್ಯಾಂಡೇಟರಿ ನಾನು ಚೆಕ್ ಮಾಡ್ತೀನಿ, ಮತ್ತೆ DP ಅಲ್ಲಿ ಅನ್ಚೆಕ್ ಮಾಡ್ತೀನಿ. ಓಕೆನಾ? ಸೊ ನಮ್ಗೆ ಬೇರೆದು ಇದೆ, ಗೂಡ್ ಸಪ್ಲೈಯರ್ ಇದೆ, ಇನ್ವಾಯ್ಸಿಂಗ್ ಪಾರ್ಟಿ ಇದೆ, ಇದೆಲ್ಲ ಮ್ಯಾಂಡೇಟರಿ ಇದೆ. ಸೊ ಇದನ್ನ ನಾನು ಬಿಸ್ನೆಸ್ ಪಾರ್ಟ್ನರ್ ಫಂಕ್ಷನ್ ಅಲ್ಲಿ ನಾನು ಪಾರ್ಟ್ನರ್ ಸ್ಕೀಮಾಗೆ ಅಸೈನ್ ಮಾಡಿದ್ದೀನಿ. ಓಕೆನಾ? ಸೊ ಅದಕ್ಕೆ ನನಗೇನು ತೋರಿಸ್ತಾ ಇಲ್ಲ ಅದು. ಸೊ ಈ CPFS-DP ನ ನಾನು ಅನ್ಚೆಕ್ ಮಾಡಿದೆ, DP ಅನ್ಚೆಕ್ ಮಾಡಿದೆ. ಸೊ ಇವಾಗ ಏನ್ ಮಾಡ್ತೀನಿ, ಸೇವ್ ಕೊಡ್ತೀನಿ.
ಸೇವ್ ಕೊಡ್ತೀನಿ. ಸೇವ್ ಕೊಟ್ಬಿಟ್ಟು ನಾನು ಇವಾಗ ಶೆಡ್ಯೂಲಿಂಗ್ ಅಗ್ರಿಮೆಂಟ್ ಹೋಗ್ತೀನಿ, ಸೇವ್ ಮಾಡ್ತೀನಿ. ಬಟ್ ಅಗೇನ್ ಇದೇ ಎರರ್ ತೋರಿಸ್ತದೆ, ಸೊ ಅದು ರಿಫ್ರೆಶ್ ಆಗಿಲ್ಲ. ಸೊ ಮತ್ತೆ ಶೆಡ್ಯೂಲಿಂಗ್ ಅಗ್ರಿಮೆಂಟ್ ನ ಕ್ರಿಯೇಟ್ ಮಾಡ್ತೀನಿ. ಇವಾಗ ನೋಡಿ ಎರರ್ ಬರಲ್ಲ ನಂಗೆ. ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ, ಇವಾಗ ಸೇವ್ ಮಾಡ್ತೀನಿ. ಸೊ ನೋಡಿ, ಶೆಡ್ಯೂಲಿಂಗ್ ಅಗ್ರಿಮೆಂಟ್ ಕ್ರಿಯೇಟೆಡ್ ಅಂಡರ್ ನಂಬರ್ ಶೆಡ್ಯೂಲಿಂಗ್ ಅಗ್ರಿಮೆಂಟ್, ನಮಗೆ ಶೆಡ್ಯೂಲಿಂಗ್ ಅಗ್ರಿಮೆಂಟ್ ಕ್ರಿಯೇಟ್ ಆಯ್ತು. ಸೊ ನನಗೆ ಎರರ್ ಬರಲಿಲ್ಲ ಇವಾಗ. ಸೊ ಇಲ್ಲಿಗೆ ಎರರ್ ಕಂಪ್ಲೀಟ್.